ಆಪರೇಷನ್ ಸಿಂಧೂರ ಬಗ್ಗೆ ಕಾಂಗ್ರೆಸ್ ಶಾಸಕರ ಅನುಮಾನ ವಿಚಾರಕ್ಕೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅನುಮಾನ ಇದೆ. ಪಹಲ್ಗಾಮ್ಗೆ ಉಗ್ರರು ಬಂದು ಅವರ ಕೆಲಸವನ್ನ ಮುಗಿಸಿ ಸುಸೂತ್ರವಾಗಿ ವಾಪಸ್ ಹೋಗಿದ್ದಾರೆ. ಇಷ್ಟೆಲ್ಲ ನಡೆಯುವಾಗ ದೇಶದ ಭದ್ರತಾ ವ್ಯವಸ್ಥೆ ಏನ್ ಮಾಡ್ತಾ ಇತ್ತು ಅಂತ ಸಿಎಂ ಇಬ್ರಾಹಿಂ ಪ್ರಶ್ನಿಸಿದ್ರು. ಬಿಜೆಪಿ ಅವಧಿಯಲ್ಲಿ ಪುಲ್ವಾಮಾ ದಾಳಿ ಸೇರಿ ಸಾಕಷ್ಟು ದಾಳಿಗಳು ನಡೆದಿವೆ. ಇವೆಲ್ಲವನ್ನ ಮಾಡಿದ್ಯಾರು? ಉಗ್ರರು ದೇಶದ ಒಳಗೆ ಹೇಗೆ ಬಂದ್ರು? ಕಾಶ್ಮೀರದ ಭದ್ರತಾ ವ್ಯವಸ್ಥೆ ಕಾಶ್ಮೀರದ ಪೊಲೀಸರ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಇದಕ್ಕೆಲ್ಲ ಲೆಫ್ಟಿನೆಂಟ್ ಗವರ್ನರ್ ಉತ್ತರ ಕೊಡಬೇಕು. ದೇಶದ ಸೈನಿಕರಿಂದಲೇ ಇಂದು ಈ ದೇಶ ಉಳಿದಿದೆ. ಆದರೆ ಕೇಂದ್ರ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಎಂದರು. ಧಾರವಾಡದ ಜನ್ನತ್ ನಗರದಲ್ಲಿ ಪಾಕಿಸ್ತಾನಿಗಳು ನೆಲೆಸಿರುವ ವಿಚಾರವಾಗಿ ಶಾಸಕ ಅರವಿಂದ್ ಬೆಲ್ಲದ್ ಮೇ 10ರಂದು ಪತ್ರ ಬರೆದರೂ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಲಾಗಿದೆ. ಶಶಿಕುಮಾರ್ ಅವಳಿ ನಗರದಲ್ಲಿ ಕಲೆಕ್ಷನ್ ದಂಧೆ ಆರಂಭಿಸಿದ್ದಾರೆ. ಈಗಲೂ ಜನ್ನತ್ ನಗರದಲ್ಲಿ 8ರಿಂದ 10 ಜನರು ಪಾಕ್ ಪ್ರಜೆಗಳಿದ್ದಾರೆ. ಒಬ್ಬ ಶಾಸಕರು ಮಾತ್ರ ಪತ್ರ ಬರೆದರೂ ಕಮಿಷನರ್ ಪಾಕಿಸ್ತಾನಿಗಳ ಬಗ್ಗೆ ವಿಚಾರಣೆ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಮಿಷನರ್ ಮತ್ತು ಗೃಹ ಸಚಿವರಿಗೂ ಪತ್ರ ಬರೆದಿದ್ದೇನೆ. ಈವರೆಗೂ ಜನ್ನತ್ ನಗರಕ್ಕೆ ಹೋಗಿ ಯಾರೂ ವಿಚಾರಣೆ ಮಾಡಿಲ್ಲ. ಕಮಿಷನರ್ ಸಮಾಜಘಾತುಕ ಶಕ್ತಿಗಳಿಂದ ಹಣ ಹೊಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಸರ್ಕಾರದಲ್ಲಿರುವವರು ಸಮಾಜಘಾತುಕ ಶಕ್ತಿಗಳಿಗೆ ಬ್ರದರ್ಸ್ ಅಂತ ಹೇಳ್ತಾರೆ. ಮುಂದೆ ಏನಾದರೂ ಅನಾಹುತವಾದ್ರೆ ಸಿಎಂ ಗೃಹ ಸಚಿವರು ಕಮಿಷನರ್ ಹೊಣೆಯಾಗ್ತಾರೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ದಾರೆ. ಬಂಡೀಪುರದ ಸಫಾರಿಯಲ್ಲಿ ಹುಲಿಯನ್ನ ಕಂಡು ಜಿಂಕೆ ಗುಂಪೊಂದು ಓಡಿ ಹೋದ ರಣರೋಚಕ ದೃಶ್ಯ ಸೆರೆಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಜಿಂಕೆ ಗುಂಪು ಓಡಿ ಹೋಗುವ ದೃಶ್ಯ ಕಂಡುಬಂದಿದೆ. ಹುಲಿಯೊಂದು ಜಿಂಕೆಗಳ ಬೇಟೆಗೆ ಹೊಂಚು ಹಾಕಿ ಬಂದಿತ್ತು. ಹುಲಿ ಬರೋದನ್ನ ಕಂಡು ಜಿಂಕೆಗಳು ಸ್ಥಳದಿಂದ ಕಾಲ್ಕಿತ್ತು ಓಡಿ ಹೋಗಿವೆ. ಪ್ರವಾಸಿಗರ ಮೊಬೈಲ್ನಲ್ಲಿ ಈ ವಿಡಿಯೋ ಸೆರೆಯಾಗಿದೆ. ರಾಮನಗರದಲ್ಲಿ ಕಸ ವಿಲೇವಾರಿ ಘಟಕ ನಿರ್ಮಾಣ ವಿರೋಧಿಸಿ ಗ್ರಾಮಸ್ಥರ ಹೋರಾಟ ನಡೆಸಲಾಗಿದೆ. ಸ್ಥಳೀಯ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ರಾಮನಗರ ತಾಲೂಕಿನ ಚಿಕ್ಕೇಗೌಡನದೊಡ್ಡಿ ಗ್ರಾಮಸ್ಥರು ಬೈಕ್ ರ್ಯಾಲಿ ನಡೆಸಿ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಒತ್ತಾಯಿಸಿದ್ರು. ಹಳ್ಳಿಮಾಳ ಸರ್ಕಲ್ ಬಳಿ ವಾಹನ ಸಂಚಾರ ತಡೆದು ನೂರಾರು ಗ್ರಾಮಸ್ಥರು ಶಾಸಕ ಇಕ್ಬಾಲ್ ವಿರುದ್ಧ ಕಿಡಿಕಾರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.